ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಮರಾಠ ಸಮಾಜದ ಆದರಣೀಯ ಮುಖಂಡರಿಗೆ ಇವತ್ತು ತಾವೆಲ್ಲರೂ ಸೇರಿ ನನ್ನ ಗೃಹ ಕಚೇರಿಗೆ ಬಂದು ನಾನು ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜರ ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿ ನಿರ್ಮಾಣಕ್ಕಾಗಿ 1 ಕೋಟಿ ಅನುದಾನವನ್ನು ಕೊಡೋದ್ರ ಮುಖಾಂತರ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದನ್ನ ಕುರಿತು ಈ ಸಲದ ಅನುದಾನದಲ್ಲಿ 2 ಕೋಟಿ ರೂಪಾಯಿಯನ್ನ ಈಗಾಗಲೇ ಘೋಷಣೆ ಮಾಡಿದ್ದೇನೆ. ಜಿಲ್ಲಾಧಿಕಾರಿಗಳಿಗೆ ಪತ್ರನೂ ಕೂಡ ನಾನು ಕಳಿಸಿದ್ದೇನೆ. ಒಟ್ಟು 3 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಅದರ ಜೊತೆಗೆ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಯಾವ ರೀತಿ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪಕ್ಕೆ 700 ಕೋಟಿ ರೂಪಾಯಿ BS ಯಡಿಯೂರಪ್ಪನವರು ಕೊಡೋದ್ರ ಮುಖಾಂತರ ಏನು ಪ್ರಾರಂಭ ಮಾಡಿದ್ದರು, ಅದೇ ರೀತಿ ನಮ್ಮೆಲ್ಲರಿಗೂ ಅನುಭವ ಮಂಟಪ ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖ ಬಸವ ಕಲ್ಯಾಣದ ಈ ಮಣ್ಣಿನಲ್ಲಿ ಶಿವಸೃಷ್ಟಿ ನಿರ್ಮಾಣ ಮಾಡತಕ್ಕಂಥದ್ದು. ಆ ಕಾರಣಕ್ಕಾಗಿ 3 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಕೊಡಲಾಗಿದೆ. ಬರೀ 3 ಕೋಟಿ ರೂಪಾಯಿಯಲ್ಲಿ ಅಂತ ದೊಡ್ಡ ಶಿವಸೃಷ್ಟಿ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿ ವರ್ಷವೂ ಕೂಡ ನನ್ನ ಅನುದಾನದಲ್ಲಿ ಅದಕ್ಕೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಕಳೆದ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಶಿವಸೃಷ್ಟಿ ನಿರ್ಮಾಣಕ್ಕಾಗಿ 700 ಕೋಟಿ ರೂಪಾಯಿಯ ಬೇಡಿಕೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ. ಇಡೀ ಮರಾಠ ಸಮಾಜ ಅತ್ಯಂತ ಖುಷಿಯಿಂದ 700 ಕೋಟಿ ಬೇಡಿಕೆ ಇಟ್ಟಿದ್ದ ಸಲುವಾಗಿ 3 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದರ ಸಲುವಾಗಿ ಬಂದು ನನ್ನನ್ನು ಅತ್ಯಂತ ಖುಷಿಯಿಂದ ತಾವು ಸನ್ಮಾನ ಮಾಡಿದ್ದೀರಿ. ಇದರಿಂದ ನನಗೆ ಏನು ಗೊತ್ತಾಗ್ತದ್ರೆ ತಾವು ಎಷ್ಟು ಮುಗ್ದಿದ್ದೀರಿ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತದ. ಒಂದು, ಸನ್ಮಾನ ಮಾಡೋದ್ರ ಮುಖಾಂತರ ಇನ್ನೂ ನನ್ನ ಜವಾಬ್ದಾರಿ ತಾವು ಹೆಚ್ಚಿಗೆ ಮಾಡಿರಿ. ಇನ್ನೇನು 2 ತಿಂಗಳಲ್ಲಿ 2.5 ತಿಂಗಳದೊಳಗ ಮತ್ತೆ ಬೆಳಗಾವದಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ. ಬೆಳಗಾವಿನ ಅಧಿವೇಶನದಲ್ಲಿ ವಿಶೇಷವಾದಂತಹ ಸಮಯವನ್ನು ತೆಗೆದುಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ, ಧರ್ಮವೀರ ಸಂಭಾಜಿ ಮಹಾರಾಜರ, ಸುಬೇದಾರ್ ತಾನಾಜಿ ಮಾಲ್ಸೂರಂತ ವೀರರ ಶೂರರ ಇಡೀ ಚಿತ್ರಗಳನ್ನು ಶಿವಸೃಷ್ಟಿಯಲ್ಲಿ ನಿರ್ಮಾಣ ಆಗಬೇಕು. ಶಿವಸೃಷ್ಟಿ ನಿರ್ಮಾಣದ ಕಾರ್ಯ ಯಾಕೆ ನಡೀಬೇಕು, ಅದರ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದು ಸುಮಾರು ಅರ್ಧ ಗಂಟೆ ಸಮಯ ತೆಗೆದುಕೊಂಡು ಸರ್ಕಾರದ ಕಣ್ತೆರೆಸಿ 700 ಕೋಟಿ ಅನುದಾನವನ್ನ ಏನು ನಿಮಗೆ ಹೇಳಿದ್ದೇನೆ. 700 ಕೋಟಿ ಅನುದಾನ ಕೂಡ ತನಕ ನಾ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಸರಿಯೋದಿಲ್ಲ. ನನಗೆ ಗೊತ್ತಿದೆ ಸರ್ಕಾರ ತೊಂದರೆಯಲ್ಲಿದೆ, ಸರ್ಕಾರದ ಹತ್ರ ಹಣ ಇಲ್ಲ. ನಾನು 700 ಕೋಟಿ ಒಂದೇ ಸಲ ಕೇಳಲ್ಲ. ಶಿವಸೃಷ್ಟಿ ಸಲುವಾಗಿ ಪ್ರತಿ ವರ್ಷ 100 ಕೋಟಿ ಕೊಡ್ಕೋತ ಹೋಗ್ರಿ. ಪ್ರತಿ ವರ್ಷ 100 ಕೋಟಿ ಕೊಟ್ರ ಆ ಕೆಲಸ ಪ್ರಾರಂಭ ಆಗ್ತದ. ತಾವು ಅನುಭವ ಮಂಟಪಕ್ಕೆ ಒಂದೇ ಸಲ ಕೊಟ್ಟಿಲ್ಲ, 50 ಕೋಟಿ ಕೊಟ್ಟಿರಿ, 40 ಕೋಟಿ ಕೊಟ್ಟಿರಿ. BS ಯಡಿಯೂರಪ್ಪನವರು ಒಂದೇ ಸಲ ಕೊಟ್ಟಿದ್ದು 200 ಕೋಟಿ. ಅದೇ ರೀತಿ ತಾವು ಪ್ರತಿ ವರ್ಷ 100 ಕೋಟಿ ಅನುದಾನ ಕೊಡಲೇಬೇಕು. 700 ಕೋಟಿ ಅನುದಾನ ಇವತ್ತತ್ವ ನಾಳೆಗೆ ತಂದು ಮಾಡ್ತಕ್ಕಂಥ ಕೆಲಸ ತಮ್ಮೆಲ್ಲ ಕಣ್ಣಿಲಿ ತಾವು ನೋಡ್ತೀರಿ. ಕೆಲವೊಂದ್ಸಲ ಎಷ್ಟೋ ಜನ ಶರಣು ಸಲಗರ್ ಮಾತಾಡೋದು, ಎಷ್ಟೋ ಕಡೆ ವ್ಯಂಗ್ಯ ಮಾಡೋದು, ಟೀಕೆ ಮಾಡೋದು ತಾವು ಸಾಕಷ್ಟು ನೋಡಿದ್ದೀರಿ. ನಾನು ಕಳೆದ 4 ಅಧಿವೇಶನದೊಳಗೆ ಕ್ರಿಕೆಟ್ ಬೆಟ್ಟಿಂಗ್, ಆನ್ಲೈನ್ ಗ್ಯಾಮ್ಲಿಂಗ್ ಸಾಕಷ್ಟು ಸಲ ಅತ್ಯಂತ ಎತ್ತರದ ಧ್ವನಿಯಲ್ಲಿ ಅತ್ಯಂತ ಕಾಳಜಿಯಿಂದ ನಾನು ಅದು ಬಂದ್ ಮಾಡ್ಬೇಕಂತ ಹೇಳಿ ಅತ್ಯಂತ ಕಳಕಳಿಯಿಂದ ಮಾಡಿದ್ದೆ. ಎಷ್ಟೋ ಜನ ನಗ್ತಿರ್ ನಾ ಮಾತಾಡೋದು ನೋಡುದು, ಅದೇನ್ ಸಾಧ್ಯದ ಅಂತ ಹೇಳಿ ನಗ್ತಿರು. ನಾನು ಹೇಳ್ದ, ಇವತ್ತು ಮನುಷ್ಯ ಚಂದ್ರನ ಮೇಲೆ ಹೋಗಿ ಹೊಂಟೀವಿ, ನಾವು ಉಪಗ್ರಹಗಳು ಹಾರಿಸ್ಲತ್ತೀವಿ. ನಾವು ಇದು ಯಾವ ದೊಡ್ಡ ಕೆಲಸ ಅದ, ಹೋಮ್ ಮಿನಿಸ್ಟರ್ ಮನಸ್ಸು ಮಾಡ್ರೆ ಮಾಡ್ಬೋದು ಅಂತ ಹೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅಂತದ್ದು ಬಂದ್ ಮಾಡಿ ಇವತ್ತು ಮತ್ತೊಂದ್ಸಲ ಅನೇಕ ಕೋಟ್ಯಾಂತರ ಯುವಕರ ಭವಿಷ್ಯ ಉತ್ತಮ ಆಗ್ತದ. ಅದಕ್ಕಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಾನು ತುಂಬುರದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗಾಗಿ ತಮ್ಮೆಲ್ಲರ ಏನು ಕನಸಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಶಿವಸೃಷ್ಟಿ ನಿರ್ಮಾಣ, ನೀವೇನು ಕನಸು ಕಾಣ್ತೀರಿ ಅದಕ್ಕಿಂತ ಅದ್ಭುತವಾಗಿ ನಾವೆಲ್ಲರೂ ಸೇರಿ ಮಾಡೋಣ. ನನ್ನ ಮೇಲೆ ಇಟ್ಟಂತ ನಂಬಿಕೆ ಉಳಿಸುವಂತ ಕೆಲಸ ಮಾಡ್ತೀನಿ. ಇಷ್ಟು ಸಣ್ಣ ಕೆಲಸ ಮಾಡಿದಕ್ಕೆ ನನಗೆ ಧನ್ಯವಾದ. ನನಗೆ ಬಂದು ಅಭಿನಂದನೆಗಳು ಸಲ್ಲಿಸಿರಿ.
ಕೃತಜ್ಞತೆ ಸಲ್ಲಿಸಿರಿ. ಅದಕ್ಕಾಗಿ ನಿಮ್ಗೆಲ್ಲರಿಗೆ ಒಳ್ಳೆಯದಾಗಲಿ. ಧನ್ಯವಾದ.